ಬಿದ್ದಿದೆ. ಅಣ್ಣ ಏಕೆ ಈ ರೀತಿ ಚೆಲ್ಲಿದೆಯಪ್ಪ? ಏನಾಯ್ತು? ಏನಿಲ್ಲಣ್ಣ, ಈ ಮನೆಯಲ್ಲಿ ಯಾವ ಜಗಳನೂ ಇಲ್ಲ. ನಾನು ಪಾರ್ವತಿ ಮಾತನಾಡ್ಕೊಂಡು ಊಟ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ನನ್ನ ಕೈಯಿಂದ ಜಾರಿ ತಾಟ್ ಕೆಳಗೆ ಬಿತ್ತಣ್ಣ. ಇವನ ಕೈಯಲ್ಲಿರುವ ತಾಟನ್ನು ನಾನೇ ಹೊಡೆದು ಕೆಡವಿದೆ ಅಣ್ಣ. ಲೇ ಬಲರಾಮ, ಯಾಕೋ ಏನಾಗಿದೆ ನಿನ್ನ ಬುದ್ಧಿಗೆ? ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದೀವೋ? ನನ್ನ ಕೊರಳಲ್ಲಿರುವ 5 ತೊಲೆ ಚಿನ್ನದ ಸರ ಕದ್ದಿದ್ದಾನ ಇವನು, ಅದಕ್ಕೆ ಹೊಡೆದೆ. ಅಣ್ಣ, ನಿನ್ನ ಚಿನ್ನದ ಸರನ ನಾನು ಕದ್ದಿದ್ದೀನ? ಏನ್ ಹೇಳ್ತಾ ಇದೆಯಲ್ಲ? ಕತ್ತವನು ನೀನಿರದಿದ್ದರೆ ನಿನ್ನ ಕೊರಳಲ್ಲಿ ನನ್ನ ಚಿನ್ನದ ಸರ ಹೇಗೆ ನೇತಾಡುತ್ತಿದೆ ಅಣ್ಣ ನೋಡಿದೆ. ಯಾಕಣ್ಣ ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಅಣ್ಣನ ಮನಸ್ಸನ್ನ ನೋಯಿಸ್ತಾ ಇದೀಯ? ಅಣ್ಣ, ನಾಳೆ ಮೂಕಾಂಬಿಕೆ ಜಾತ್ರೆ ಇದೆ, ನೀನೇ ಹಾಕೊಂಡು ಹೋಗುವಂತ. ನಿನ್ನ ಕೈಯಾರಿ ನೀನೇ ಕೊಟ್ಟ ಈ ಚಿನ್ನದ ಸರನ ನಾನು ಕತ್ತಿದ್ದೀನ? ಇಲ್ಲಣ್ಣ, ಇದ್ಯಾವ ನ್ಯಾಯ? ನ್ಯಾಯ ಅನ್ಯಾಯ ವಿಚಾರಿಸಲಿಕ್ಕೆ ಇದ್ರೆ ನೀನು ಕೋರ್ಟ್ ಎಂದುಕೊಂಡಿರುವಲ್ಲೇ ಮೂರ್ಖ. ಈ ಸರವನ್ನ ಕದ್ದು ಈ ಪರದೇಶಿ ಹೆಣ್ಣಿಗೆ ಕೊಡಬೇಕಂತ ಹೊಂಚು ಹಾಕಿ ಈ ತಪ್ಪನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ಮತ್ತೊಂದು ನಾಟಕ ಹೇಳ್ತೇನೆ. ಈ ಮನೆಯಲ್ಲಿ ಸರಕದ ಕಳ್ಳನಾದ ನೀನಿರ್ಬೇಕು ಒಂದು, ಇಲ್ಲ ನಾನಿರ್ಬೇಕು ಒಂದು. ಹೊಡೆಯನ್ನ ಹೊಡೆ, ನಿನಗೆ ತೃಪ್ತಿಯಾಗುವವರೆಗೆ ಹೊಡೆ. ಆದ್ರೆ ಇದೇ ಮನೆ ಅನ್ನ ಉಂಡ ನನಗೆ ಸರಕದ ಕಳ್ಳ ಅಂತ ಮಾತ್ರ ಹೇಳ್ಬೇಡ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಂಡೆ. ನನ್ನ ಪಾದ ಮುಟ್ಟು ಯಾಕೆ ತಣ್ಣನಿಗೆಲ್ಲ